ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಇಬ್ರಿಯ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯು ನಾವು ನಿರೀಕ್ಷಿಸುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣುವುದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದಾಗಿದೆ. ದೇವರಿಗೆ ಸ್ತೋತ್ರ. ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮೊಟ್ಟಿಗೂ ನಿಮ್ಮೊಟ್ಟಿಗೂ ಮಾತನಾಡ್ತಿರುವಂತಹ ದೇವರ ಒಂದು ಮಾತು, ಹೌದು, ನಾವು ಕಾಣದೇ ಇರುವಂಥವುಗಳನ್ನು ನಂಬುವವರಾಗಬೇಕಾಗಿದೆ. ಹೌದು, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತಾ ಇದ್ದೇವೆ, ಅಬ್ರಾಮನು ತಾನು ಕಾಣದಂಥ ಪ್ರದೇಶಕ್ಕೆ ದೇವರು ಹೇಳಿದಂಥ ಒಂದು ಶಬ್ದ, ದೇವರು ಮಾಡಿದಂಥ ಒಂದು ಮಾತು, ಅವನು ದೇವರ ಸ್ವರವನ್ನು ಕೇಳಿದವನಾಗಿ ತನ್ನ ಎಲ್ಲವನ್ನ ಆತನು ತ್ಯಜಿಸಿದವನಾಗಿ, ಎಲ್ಲವನ್ನ ಬಿಟ್ಟವನಾಗಿ ತಾನು ಕಾಣದೇ ಇರುವಂತಹ ಪ್ರದೇಶಕ್ಕೆ ಆತನು ಹೊರಟು ಹೋಗ್ತಾ ಇದ್ದಾನೆ. ಮತ್ತು ಹಾಗೆ ಪ್ರಾಯ ಮಿಳಿದವನಾದಂಥ ಸಾರಳು ಕೂಡ ಇನ್ನೆಂದಿಗೂ ಕಾಣದಂಥ ಹಿಂದೆ ನಡೆಯುವಂಥ ಒಂದು ಘಟನೆಯನ್ನು ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಿನಗೊಬ್ಬ ಮಗುವನ್ನು ನಾನು ಕೊಡ್ತೇನೆ ಎಂಬುದಾಗಿ. ಹೌದು, ಅವಳಿಗೆ ಪ್ರಾಯ ಮೀರಿದೆ, ಆದಾಗಿ ಕೂಡ ದೇವರು ಮಾಡಿದಂಥ ಒಂದು ವಾಗ್ದಾನವನ್ನು ನಂಬಿದವಳಾಗಿ ಅವಳು ಕೂಡ ನಿರೀಕ್ಷೆ ಇಟ್ಟವಳಾಗಿ ಅವಳು ಎದುರು ನೋಡ್ತಾ ಇದ್ದಾಳೆ. ನಂತರವಾಗಿ ನಂಬಿಕೆ ಉಳ್ಳವನಾಗಿದ್ದಂಥ ನೋಹನು ಕೂಡ ಇನ್ನೆಂದೂ ಕಾಣದಂಥ ಒಂದು ಪ್ರಳಯವು ಕೂಡ ಇನ್ನು ಮುಂದೆ ಬರಲಿಕ್ಕಿದೆ ಎಂಬುದಾಗಿ ದೇವರು ನೋಹನಿಗೆ ಹೇಳುವಾಗ, ಆತನು ನಂಬಿಕೆ ಉಳ್ಳವನಾಗಿ ಅನ್ನೆಂದೂ ಕಾಣದಂಥ ಒಂದು ಅದ್ಭುತವನ್ನು, ಇನ್ನೆಂದೂ ಕಾಣದಂಥ ಒಂದು ಅತಿಶಯವನ್ನು ಆತನು ನೋಡ್ಲಿಕ್ಕೆ ಹೋದಾಗಲೂ ಕೂಡ ಆತನು ನಂಬಿಕೆ ಉಳ್ಳವನಾಗಿ ನಾವೇನ ಕಟ್ಟುತ್ತಾ ಇದ್ದಾನೆ ತನ್ನ ಕುಟುಂಬದ ರಕ್ಷಣೆಗೋಸ್ಕರ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ನಾವು ಕೂಡ ಇನ್ನೆಂದು ಇದುವರೆಗೂ ಕಾಣದಂಥ ಎಷ್ಟೋ ಅದ್ಭುತಗಳಿದೆ, ಇದುವರೆಗೂ ಕಾಣದಂಥ ಎಷ್ಟೋ ಪ್ರವಾದನೆಗಳಿದೆ, ಇದುವರೆಗೂ ಕಾಣದ ಎಷ್ಟೋ ಮಾತುಗಳು, ದೇವರ ಶಬ್ದಗಳು ನಮ್ಮ ಜೀವಿತಗಳಿದೆ. ನಂಬಿಕೆ ಉಳ್ಳವರಾಗಿ ಜೀವಿಸೋಣ, ನಿರೀಕ್ಷೆ ಇಡೋಣ. ದೇವರು ಈ 3 ಜನ ವ್ಯಕ್ತಿಯ ಮೂಲಕವಾಗಿ ಅನೇಕ ಅದ್ಭುತಗಳನ್ನು, ಅನೇಕ ಕಾರ್ಯಗಳನ್ನು ಅವರು ಎದುರುಗಡೆ ನೋಡಿದ್ದಾರೆ. ಅದರ ನಿಮಿತ್ತವಾಗಿ ನಂಬಿಕೆ ಉಳ್ಳವರಾಗಿರೋಣ, ನಿರೀಕ್ಷೆ ಉಳ್ಳವರಾಗಿರೋಣ. ದೇವರು ನಮ್ಮ ಜೀವಿತದಲ್ಲೂ ಕೂಡ ಮುಂದೆಯೂ ನಾವು ಕಾಣದಂಥ ಕಾರ್ಯಗಳನ್ನು, ನಾವು ನೋಡಿದಂಥ ಅದ್ಭುತಗಳನ್ನು, ನಾವು ತಿಳಿಯದಂಥ ಅನೇಕ ಅತಿಶಯವಾದ ಪರಾಕ್ರಮಗಳನ್ನು ನಿಮ್ಮ ಜೀವಿತದಲ್ಲಿ ನಮ್ಮ ಕಣ್ಣುಗಳು ಕಾಣುವಾಗೆ ಅದನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.